ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದ ಮೇರೆಗೆ ಇಂದು ಬಸವನ ಬಾಗೇವಾಡಿ ಸೆಪ್ಟೆಂಬರ್ 14ರಂದು ಕೇಂದ್ರ ಸರ್ಕಾರ ಹಿಂದಿ ದಿನ ಆಚರಣೆ ಮಾಡುವುದನ್ನು ಖಂಡಿಸಿ ಇಂದು ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಅಶೋಕ್ ಹಾರಿವಾಳ್ ಅವರ ನೇತೃತ್ವದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದು ಮತ್ತು ಕಪ್ಪು ಬಾವುಟವನ್ನ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಯಾವುದೇ ಸಂವಿಧಾನದಲ್ಲಿ ಭಾರತ ಒಂದು ಒಕ್ಕೂಟದಲ್ಲಿದೆ, ಇದು 22 ಭಾಷೆಗಳನ್ನು ಒಳಗೊಂಡಿದ್ದು ಅದನ್ನು ಕೇಂದ್ರ ಸರ್ಕಾರ ಅದನ್ನು ಛಿದ್ರಗೊಳಿಸಲು ಸಂವಿಧಾನದಲ್ಲಿ ಯಾವುದೇ ಹಿಂದಿ ಭಾಷೆಗೆ ದಾಖಲೆ ಇಲ್ಲದೆ ಕೇಂದ್ರ ಸರ್ಕಾರವು ಸಪ್ತಾಹ ದಿನ ಆಚರಣೆ ಮಾಡುತ್ತಿದ್ದು ಇದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬೊಬ್ಬೆ ಹಾಕಿ ಕಪ್ಪು ಬಟ್ಟೆಯನ್ನ ಸುಟ್ಟು ಕರಾಳ ದಿನಾಚರಣೆ ಇಂದು ಪ್ರತಿಭಟನೆ ಮಾಡಲಾಯಿತು. ಇದೇ ಸಮಯದಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅಶೋಕ್ ಹಾರಿವಾಳ್, ರಕ್ಷಣಾ ವೇದಿಕೆ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಜಿಲ್ಲಾ ವರದಿಗಾರರು ಮೈಬೂಬಾ ಶಾ ಮನಗೂರು. ಹಿಂದಿ ಏರಿಕೆ ಮಾಡಿರುವ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಹಿಂದಿ ಏರಿಕೆ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಏಕೆ ಬೇಕು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಹಿಂದಿ ಏರಿಕೆಯನ್ನ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಕನ್ನಡದ ಮಂದಿ, ನಾವು ಕನ್ನಡದ ಮಂದಿ. ಭ್ರಷ್ಟ ಕೇಂದ್ರ ಸರ್ಕಾರ ಹಿಂದಿ ಶಬ್ದ ಮಾಡಿರುವ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಸಂಸದರಿಗೆ, ಭ್ರಷ್ಟ ಕೇಂದ್ರ ಪ್ರಧಾನ ಮಂತ್ರಿಗಳಿಗೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಅಧಿಕೃತ ಇಲ್ಲದ ಹಿಂದಿ ಭಾಷೆಯನ್ನ ಏರಿಕೆ ಮಾಡುತ್ತಿರುವ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಏಕೆ ಬೇಕು? ಕರ್ನಾಟಕ ರಕ್ಷಣಾ ವೇದಿಕೆಗೆ, ಸಮರಸಿಂಹ TN ನಾರಾಯಣಗೌಡರಿಗೆ, ಎಲ್ಲ ಕಾರ್ಯಕರ್ತರು ಇವತ್ತಿನ ದಿನ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರ ಸೆಪ್ಟೆಂಬರ್ 14ರಂದು 14ನೇ ತಾರೀಕು ಪ್ರತಿ ವರ್ಷ ಕೂಡ ಏನು ನಮ್ಮ ಹಿಂದಿ ಸಪ್ತಾಹ ಅನ್ನುವಂಥ ಒಂದು ಕೇಂದ್ರ ಸರ್ಕಾರ ಹಿಂದಿ ಯಾವುದೇ ಭಾಷೆಗೆ, ಹಿಂದಿ ಸುಮಾರು 22 ಭಾಷೆಗಳಿವೆ. 22 ಭಾಷೆಯಲ್ಲಿ ಹಿಂದಿ ಭಾಷೆಯೇ ರಾಷ್ಟ್ರೀಯ ಭಾಷೆ ಅಂತಲ್ಲ. ಇದೊಂದು ಯಾವುದೇ ಒಂದು 22 ಭಾಷೆಯಲ್ಲಿ ಇದು ಒಂದು ಭಾಷೆ. ಇದರಲ್ಲಿ ವಿಶೇಷತೆ ಏನೂ ಇಲ್ಲ. ಹಿಂದಿ ಭಾಷೆಯಲ್ಲಿ ವಿಶೇಷತೆ ಏನಿಲ್ಲ. ಸುಮ್ಕೆ ಕೇಂದ್ರ ಸರ್ಕಾರದವರು ತಮಗೆ ಕನ್ನಡ ಮಾತನಾಡಲು ಬರಬೇಕಾಗಿ ಈ ಹಿಂದಿ ಸಪ್ತಾಹ ಮತ್ತು ಹಿಂದಿ ದಿವಸ ಸತ್ಯಾಕಿಸಿಂದ ಏನು ಇದನ್ನ ಮಾಡ್ಯಾರ, ಅದಕ್ಕೆ ನಮ್ಮ ಸನ್ಮಾನ್ಯ ಶ್ರೀ TN ನಾರಾಯಣಗೌಡರು ರಾಜ್ಯಾದ್ಯಂತ ಸುಮಾರು 25 ವರ್ಷಗಳ ಕಾಲ ನಿರಂತರ ಹಿಂದಿ ಅಧಿಕೃತವಾದಂಥ ಸಂವಿಧಾನದಲ್ಲಿ ಅಧಿಕೃತವಾದಂಥ ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಅಲ್ಲ ಮತ್ತು ಸರ್ಕಾರದ ಯಾವುದೇ ಸರ್ಕಾರದಿಂದ ಕೂಡ ಹಿಂದಿ ಭಾಷೆಯನ್ನ ಸಪ್ತಾಹ ಮಾಡಿ ಅಂತ ಹೇಳಿಕೆಸಿಂದ ಯಾವುದೇ ರೀತಿಯ ಆದೇಶವಿಲ್ಲ. ಈ ಕೇಂದ್ರ ಸರ್ಕಾರದ ಸಂಸದರು, ಸಚಿವರು, ಪ್ರಧಾನಿಗಳು ಇವರು ಕುಮ್ಮಕ್ಕಿನಿಂದ ಇದು ಕರ್ನಾಟಕದಲ್ಲಿ ಇದನ್ನ ಹಿಂದಿ ಏರಿಕೆಯನ್ನ ಮಾಡುತ್ತಿರುವುದನ್ನು ಇವತ್ತು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ನಿಮ್ಗೆ ಎಚ್ಚರಿಕೆ, ನಮ್ಮ ದುಡ್ಡು ನಮ್ಮ ತೆರಿಗೆ ಹಣದಲ್ಲಿ ಅವ್ಯಾವ ರಾಜ್ಯಗಳಿದಾವು, 22 ಭಾಷೆಗಳದು, ತಮಿಳದು, ತೆಲುಗು ಅದಾವು, ಮಲಯಾಳಂ ಅದಾವು, ಅವ್ರವ್ರ ರಾಜ್ಯದ ಒಂದೊಂದು ಭಾಷೆಗಳದಾವು. ಅವ್ರೆಲ್ಲರಿಗೆ ಧಕ್ಕೆ ತರಂತ ಕೆಲಸ ಕೇಂದ್ರ ಸರ್ಕಾರ ಯಾವುದೇ ಅಧಿಕೃತ ಹಿಂದಿ ರಾಷ್ಟ್ರ ಭಾಷೆ ಕೇಸಿಂದ ಸಂವಿಧಾನದಲ್ಲಿ ಇಲ್ಲ ಮತ್ತು ಯಾವುದೇ ಸರ್ಕಾರ ಕೂಡ ಆದೇಶ ಇಲ್ಲದೆ ಇದು ಪದೇ ಕರ್ನಾಟಕದ ಮೇಲೆ ನೀವು ಆಚರಣೆ ಮಾಡುತ್ತಿತ್ತಂದ್ರ ಎಲ್ಲ ಭಾಷೆಗೂ ಪ್ರಾಮುಖ್ಯತೆ ಆದ ರಾಜ್ಯದಲ್ಲಿ ಕೊಡಬೇಕೆಂದು ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ. ಯಾಕಪ್ಪ ಅಂದ್ರೆ ಅವ್ರದೇ ರಾಜ್ಯದಲ್ಲಿ ಅವ್ರದೇ ಒಂದು ಕನ್ನಡ ಮಾತೃಭಾಷೆ ಇರ್ತದ, ಅದೇ ಭಾಷೆ ಕೊಡಬೇಕು. ಸುಮಾರು 22 ಭಾಷೆಗಳು